ಆನಂದಪುರದ ಕಡ್ಲೆಂಕ್ಲು ಮಾರಿಕಾಂಬಾ ದೇವಿಯ ದರ್ಶನ ಪಡೆದ ನ್ಯಾಯಾಧೀಶರಾದ ದೇವೇಂದ್ರ ಪಂಡಿತ್ ಮತ್ತು ಕುಟುಂಬ, ಕೊಡಗೈ ದಾನಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತ ಗೌತಮ್ ಅವರು ಸಹ ಇದೇ ಸಂದರ್ಭದಲ್ಲಿ ದೇವಿಯ ದರ್ಶನ ಪಡೆದರು. ಮಾರಿಕಾಂಬಾ ಜಾತ್ರಾ ಸಮಿತಿಯಿಂದ ದೇವಿಯ ದರ್ಶನ ಪಡೆದ ಪ್ರಮುಖರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಕುಸ್ತಿ ಒಂದು ಸಾಂಪ್ರದಾಯಿಕ ಕ್ರೀಡೆ. ರಾಜ ಮಹಾರಾಜರ ಕಾಲದಿಂದಲೂ ಕುಸ್ತಿಗೆ ತುಂಬ ಪ್ರಾಮುಖ್ಯತೆ ಕೊಡಲಾಗುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನ್ಯ ಕ್ರೀಡೆಗಳಿಂದ ಕುಸ್ತಿಗೆ ಪ್ರಾಮುಖ್ಯತೆ ಕಡಿಮೆಯಾಗಿದೆ ಎಂದು ಆನಂದಪುರ ಪೊಲೀಸ್ ಠಾಣೆಯ PSI ಪ್ರವೀಣ್ ಮಾತನಾಡಿದರು. ಆನಂದಪುರದ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ PSI ಪ್ರವೀಣ್, ಭಾರತದ ಸಾಂಪ್ರದಾಯಿಕ ಕ್ರೀಡೆ ಅಂತ ಖಂಡಿತ ಹೌದು. ಕುಸ್ತಿಗೆ ಸುಮಾರು 5,000 ವರ್ಷಗಳಷ್ಟು ಇತಿಹಾಸ ಇದೆ. ತುಂಬಾ ಒಂದು ಪ್ರಾಮುಖ್ಯತೆ ಪಡೆದಂತಹ ಕ್ರೀಡೆ ಇದು. ರಾಜ ಮಹಾರಾಜರ ಕಾಲದಿಂದಲೂ ಕುಸ್ತಿಗೆ ತುಂಬಾ ಪ್ರೋತ್ಸಾಹ ನೀಡಲಾಗ್ತಿತ್ತು. ಇತ್ತೀಚೆಗೆ ಪ್ರಾಮುಖ್ಯತೆ ಕಡಿಮೆ ಆಗಿದೆ ಬೇರೆ ಬೇರೆ ಕ್ರೀಡೆಗಳು ಬರೋದ್ರಿಂದ. ಹೀಗೆ ಜಾತ್ರಾ ಮಹೋತ್ಸವಗಳಲ್ಲಿ ಆಯೋಜಿಸಿ ಈ ಕ್ರೀಡೆಯನ್ನು ಇನ್ನೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಒಲಿಂಪಿಕ್ಸ್ ಕೂಡ ಒಂದು ಏನು ನವಯುಗದ ಒಲಿಂಪಿಕ್ಸ್ ಸ್ಟಾರ್ಟ್ ಆಗುತ್ತೆ 1896ರಿಂದ. ಅವಾಗಲಿಂದ ಕೂಡ ಕುಸ್ತಿಯನ್ನು ಒಲಿಂಪಿಕ್ಸ್ ನಲ್ಲಿ ಕೂಡ ಒಂದು ಕ್ರೀಡೆಯಾಗಿ ಪರಿಗಣಿಸಿದ್ದಾರೆ. ಹಾಗೆ ನಮ್ಮ ಭಾರತದ ಪ್ರಾಬಲ್ಯತೆ ಬಹು ಹೆಚ್ಚಾಗಿದೆ. ಭಾರತ ಒಲಿಂಪಿಕ್ಸ್ ನಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನ ಈ ಒಂದು ಕ್ರೀಡೆಯಲ್ಲಿ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಇದು ಭಾರತದ ಸಾಂಪ್ರದಾಯಿಕ ಕ್ರೀಡೆ. ಹಾಗೆ ನಾನು ಭಾರತೀಯ ಸೇನೆಯಲ್ಲಿ ಕರ್ತವ್ಯದಲ್ಲಿದ್ದಾಗ ಹರಿಯಾಣ ರಾಜ್ಯದಲ್ಲಿ ಕರ್ತವ್ಯ ನಿರತನಾಗಿದ್ದಾಗ, ಅಂಬಾಲದಲ್ಲಿ ಕರ್ತವ್ಯ ನಿರತನಾಗಿದ್ದಾಗ ಅಲ್ಲಿ ನೋಡ್ತಾ ಇದ್ದೆ, ಹರಿಯಾಣ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಕುಸ್ತಿ ಕ್ರೀಡಾಪಟುಗಳನ್ನು ನೀಡಿದೆ. ಅಲ್ಲಿ ಕ್ರೀಡೆಯನ್ನು ನೋಡಿ ತುಂಬಾ ಖುಷಿ ಆಗ್ತಿತ್ತು. ಅದೇ ರೀತಿ ಎಲ್ಲಾ ಕಡೆ ಬೆಂಬಲ ಸಿಗ್ಬೇಕು. ಕ್ರೀಡೆ, ಈ ಕುಸ್ತಿ ಕ್ರೀಡೆ ಎಲ್ಲಾ ಪ್ರೋತ್ಸಾಹದಿಂದ ಪ್ರತಿಯೊಂದು ಜಾತ್ರೆಗಳಲ್ಲಿ ಮತ್ತೊಂದು ಕಡೆ ಮನೋರಂಜಕ ಕ್ರೀಡೆಯಾಗಿ ಆಯೋಜನೆ ಆಗಿ ಹೊಸ ಹೊಸ ಕುಸ್ತಿ ಪಟುಗಳು ರಾಷ್ಟ್ರ ಮಟ್ಟದಲ್ಲಿ, ಒಲಿಂಪಿಕ್ ಮಟ್ಟದಲ್ಲಿ ಆಡುವಂತಾಗಬೇಕು ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಜಾತ್ರಾ ಸಮಿತಿಯವರಿಗೆ ಆಶಿಸುತ್ತಾ ಇದೊಂದು ಶುಭವಾಗಲಿ ಈ ಕಾರ್ಯಕ್ರಮಕ್ಕೆ ಆನಂದಿಸುತ್ತೇನೆ. ಧನ್ಯವಾದಗಳು. ಕುಸ್ತಿ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯಕರವಾಗಿರುವ ಕ್ರೀಡೆ. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಂದ ದೇಶೀಯ ಕ್ರೀಡೆಗಳು ನಾಶವಾಗುತ್ತಿದೆ ಎಂದು ಲಿಂಗರಾಜ್ ಮಾತನಾಡಿದರು. ಹಾಗೂ ಪಂದ್ಯಾವಳಿಯನ್ನ ವೀಕ್ಷಿಸಲು ಬಂದಿರುವಂತಹ ಇಲ್ಲಿರುವಂತಹ ಎಲ್ಲ ಸಮಸ್ತ ನಾಗರಿಕರ ನಡುವೆ ಕುಸ್ತಿ ಒಂದು ಮನೋರಂಜನೆಯ ಕ್ರೀಡೆ. ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯಕರವಾಗಿ ಅದನ್ನ ಇವತ್ತು ಇಲ್ಲಿ ಹೊಸ ಈ ಕುಸ್ತಿ ಎನ್ನುವಂಥದ್ದು ರಾಜರ ಕಾಲದಿಂದಲೂ ಕೂಡ ಇರುವಂತದ್ದು. ಇತ್ತೀಚಿನ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪಿಡುಗಿನಲ್ಲಿ ಎಲ್ಲ ಒಂದು ಕಡೆ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಇದೊಂದು ಗ್ರಾಮಾಂತರ ಕ್ರೀಡೆ. ಗ್ರಾಮಾಂತರ ಮಟ್ಟದಲ್ಲಿ ಮತ್ತೆ ಇಂತಹ ಒಂದು ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಈ ರೀತಿಯಾದಂತಹ ಕುಸ್ತಿಯನ್ನ ಮತ್ತೆ ಪೋಷಣೆ ಮಾಡಿ ಬೆಳೆಸುವಂತ ವ್ಯವಸ್ಥೆ ಗ್ರಾಮಾಂತರ ಮಟ್ಟದಿಂದ ಪ್ರಾರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹುಶಃ ಇಂತಹ ಒಂದು ಸುಂದರವಾದ ಅಖಾಡ, ಹಾಗೆಯೇ ಆನಂದಪುರದ ಒಂದು ಮಾರಿಕಾಂಬಾ ತಾಯಿಯ ತಮ್ಮ ಸಹಕಾರ, ನಾನು ಈ ಸಂದರ್ಭದಲ್ಲಿ ಈ ಕುಸ್ತಿ ಪುಟಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಹಾಗೇನೆ ಅವರಿಗೆ ಕೆಲವು ಸೂಚನೆಗಳನ್ನು ಕೂಡ ಕೊಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ಇದು ಒಂದು ಸಾಂಪ್ರದಾಯಿಕವಾದಂತಹ ಒಂದು ಕ್ರೀಡೆ. ಇದರಲ್ಲಿ ಯಾವ ಕೂಡ ವ್ಯಕ್ತಿಗತವಾಗಿ ಇದು ತೆಗೆದುಕೊಳ್ಳದೇನೆ ಇದೊಂದು ಮನೋರಂಜನೆವಾಗಿ ತೆಗೆದುಕೊಳ್ಬೇಕು. ಸೋಲು ಗೆಲುವು ಇಂಥ ಸಂದರ್ಭ ಕ್ರೀಡೆಯಲ್ಲಿ ಹೇಳ್ತೇವೆ. ಕಾರ್ಯಕ್ರಮದಲ್ಲಿ ಪ್ರಮುಖರಾದ KT ತಿಮ್ಮೇಶ್ ಹಾಗೂ ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ LS ಮಾತನಾಡಿದರು. ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಕೆಳಗೆ
ಉಚಿತವಾಗಿ ನೀಡುತ್ತೇವೆ. ಎಲ್ಲರಿಗೂ ಶುಭಾಶಯ. ರಾಜ್ಯ ಮಟ್ಟದ ಕುಸ್ತಿಯಲ್ಲಿ ಭಾಗವಹಿಸಲು ಮಹಾರಾಷ್ಟ್ರ, ಪಂಜಾಬ್, ಕರ್ನಾಟಕದ ಧಾರವಾಡ, ಹರಿಹರ, ರಾಣೆಬೆನ್ನೂರು, ಮಾಸೂರು, ರಟ್ಟೆಹಳ್ಳಿ, ಹೊಳೆಹೊನ್ನೂರು ಹಾಗೂ ಇತರ ಭಾಗದ ಕುಸ್ತಿಪಟುಗಳು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿದ ಕುಸ್ತಿಪಟುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕುಸ್ತಿ ಸಮಿತಿಯ ಅಧ್ಯಕ್ಷ ವೇಣಾಕ್ಷ, ಪ್ರಮುಖರಾದ ಟ್ರ್ಯಾಕ್ಟರ್ ನಾಗರಾಜ, LIC ರವಿ, ಆನಂದ ಹರಟೆ, ಕಾರ್ತಿಕ್, ಕೌತಿ ಮಹೇಶ್, ಈರಪ್ಪ, ಬಸವರಾಜ್, ಶರಣ, ರಂಗನಾಥ ದಾಸ್ಕೊಪ್ಪ ಹಾಗೂ ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.